ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ. ವರ್ಷ ಸ್ಕಿಲ್ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಬೈನರಿ ಟು ಡೆಸಿಮಲ್ ಕನ್ವರ್ಷನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ, ತುಂಬಾ ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಬೈನರಿ ಟು ಎಕ್ಸಾಡೆಸಿಮಲ್ನ ಕನ್ವರ್ಷನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಕ್ಸಾಡೆಸಿಮಲ್ ಅಂದ ತಕ್ಷಣ ನಿಮಗೆ ನೆನಪಾಗಬೇಕು ರ್ಯಾಡಿಕ್ಸ್ ಇಸ್ ಈಕ್ವಲ್ ಟು 16 ಅಂತ. ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ನೀವು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಖಂಡಿತ ಅರ್ಥ ಆಗುತ್ತೆ. ಬೈನರಿ ಟು ಡೆಸಿಮಲ್ ಏನಿದೆ ಆ ಕನ್ವರ್ಷನ್ನಿಗೆ ನಾವು ಒಂದು ಟೇಬಲ್ ಥರ ಏನು ಬರ್ಕೊಳ್ಳೋ ನೆಸೆಸಿಟಿ ಇಲ್ಲ 10ಗೆ, ಡೆಸಿಮಲ್ಗೆ. ಲೈಕ್ ಬೈನರಿ ಟು ಆಕ್ಟಲ್ ಕನ್ವರ್ಷನ್ಸ್ಗೆ ನಾನೊಂದು ಪರ್ಟಿಕ್ಯುಲರ್ ಟೇಬಲ್ ಹೇಗೆ ಬರೋದು ಅಂತ ಹೇಳ್ಕೊಟ್ಟಿದ್ದೆ. ಲೈಕ್ 2 to the power of 3 is equal to 8. ಅದಕ್ಕೆ ಎಷ್ಟು ಪೇರ್ ಬರಿಬೇಕು, 3 ಪೇರ್ ಇರಬೇಕಂತ. ಬಟ್ ಇದು ಎಕ್ಸಾಡೆಸಿಮಲ್ ಆಗಿರೋದ್ರಿಂದ 2 to the power of 4 is equals to 16 ಆಗಿರುತ್ತೆ. ಸೊ ನೀವು 4 ಕಾಂಬಿನೇಷನ್ಸ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್ ತೊಗೊಳ್ಬೇಕು. ಅದನ್ನು ಹೇಗೆ ಬರ್ಕೊಳ್ಳೋದು ಈಸಿಯಾಗಿ ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರ್ತೀರ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ, ತುಂಬಾ ಸಿಂಪಲ್. 2 to the power of 4 ಅಂದರೆ 4 ಕಾಂಬಿನೇಷನ್ಸ್ ಆಫ್ 0 ಆ್ಯಂಡ್ 1. ಓಕೆನಾ? ರ್ಯಾಡಿಕ್ಸ್ ಬಂದ್ಬಿಟ್ಟು 16 ಎಕ್ಸಾಡೆಸಿಮಲ್ಗೆ. ಸೊ ಅದರದ್ದು ಪೇರ್ ಬರ್ಕೋಬೇಕು. ಫಸ್ಟು ಅದನ್ನು ಬರ್ಕೊಳ್ಳಿ ನಂಬರ್ನ. 0 1 2 3 4 5 6 7 8 9. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೇ ಬರ್ಕೋತೀನಿ, A B C D E F. ಓಕೆನಾ? ಎಫ್ವರೆಗೂ ಬರ್ಕೋಬೇಕು. ಕಾಂಬಿನೇಷನ್ ಬಂದ್ಬಿಟ್ಟು 2 2. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಬರ್ಕೊಳ್ಳಿ, ಈ ಥರ ತುಂಬಾ ಸಿಂಪಲ್ ಆಗುತ್ತೆ, ಅವಾಗ ಕಾಂಪ್ಲಿಕೇಟ್ ಆಗಲ್ಲ. 1 2 4 8. ಓಕೆನಾ? 0 ಅಂದರೆ ಎಲ್ಲನೂ 0 ಆಗುತ್ತೆ. 1 ಅಂದರೆ ಇದು ಮಾತ್ರ 1 ಆಗುತ್ತೆ, ಇನ್ನೆಲ್ಲನೂ 0 ಆಗುತ್ತೆ. 2 ಅಂದರೆ ಇದು ಮಾತ್ರ 1 ಆಗುತ್ತೆ, ಇನ್ನೆಲ್ಲ 0 ಆಗುತ್ತೆ. 3 ಅಂದರೆ ಇವೆರಡು ಕಾಂಬಿನೇಷನ್, ಇವೆರಡು 1 ಆಗುತ್ತೆ, ಇನ್ನು ಮಿಕ್ಕಿದೆಲ್ಲ 0 ಆಗುತ್ತೆ. 4 ಬೇಕು ಅಂದರೆ ಇಲ್ಲಿ ಡೈರೆಕ್ಟಾಗಿ 4 ಇದೆ, 4 ಇರೋ ಕಡೆ 1 ಹಾಕಿ, ಇನ್ನು ಮಿಕ್ಕಿದೆಲ್ಲ 0 ಆಗುತ್ತೆ. 5 ಅಂದರೆ ಇವೆರಡು ಕಾಂಬಿನೇಷನ್ ತೊಗೊಳ್ಳಿ, ಇನ್ನು ಮಿಕ್ಕಿದೆಲ್ಲ 0 ಆಗುತ್ತೆ. 6 ಅಂದರೆ ಇವೆರಡು ಕಾಂಬಿನೇಷನ್ ತೊಗೊಳ್ಳಿ, ಮಿಕ್ಕಿದೆಲ್ಲ 0 ಆಗುತ್ತೆ. ಈ 3 ಕಾಂಬಿನೇಷನ್ ತೊಗೊಳ್ಳಿ, ಮಿಕ್ಕಿದೆಲ್ಲ 0 ಆಗುತ್ತೆ. 8 ಬೇಕಂದರೆ ಇದೊಂದು ಹಾಕ್ಕೊಳ್ಳಿ, ಇನ್ನು ಮಿಕ್ಕಿದ್ದೆಲ್ಲ 0. 9 ಬೇಕು ಅಂದರೆ ಇಲ್ಲಿ 1 ಇಲ್ಲಿ 1, ಇನ್ನು ಮಿಕ್ಕಿದ್ದೆಲ್ಲ 0. ಎ ಅಂದರೆ ಇಲ್ಲಿ ಬರ್ಕೊಳ್ಳಿ, ಕನ್ಫ್ಯೂಷನ್ ಆಗಬೇಡಿ. ಸೊ 10 11 ನಿಮ್ಮ ರೆಫರೆನ್ಸಿಗೆ ಬರ್ಕೊಳ್ಳಿ, ಕನ್ಫ್ಯೂಷನ್ ಆಗುತ್ತೆ ಅಂತ ಅಂದರೆ. ಓಕೆನಾ? 15 ಅಂದರೆ 10 ಅಂದರೆ 8 + 2, ಇನ್ನು ಮಿಕ್ಕಿದ್ದೆಲ್ಲ 0 ಬರ್ಕೊಳ್ಳಿ. 11 ಅಂದರೆ 8 + 2 + 1 1 0 1 1 ಬರ್ಕೊಳ್ಳಿ. 12 ಅಂದರೆ 8 + 4 ಬರ್ಕೊಳ್ಳಿ. 13 ಬಂದ್ಬಿಟ್ಟು 8 + 4 + 1 ಬರ್ಕೊಳ್ಳಿ. 14 ಅಂದರೆ ಈ 3 ಬರ್ಕೊಳ್ಳಿ. ಆಮೇಲೆ ಲಾಸ್ಟ್ ಫುಲ್ ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ 15. ಇದನ್ನು ಬರ್ಕೊಂಡಾದ್ಮೇಲೆ ಏನು ಪ್ರಾಬ್ಲಮ್ ಕೊಟ್ಟಿರ್ತಾರೋ ಅದನ್ನು ಸಾಲ್ವ್ ಮಾಡಿ. ಫಸ್ಟು ಬಂದ್ಬಿಟ್ಟು ಒಂದು ನಿಮಿಷ. ಫಸ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ಈಗ ನೋಡಿ, 1 1 0 0 1 1 0 1 1 ಬೈನರಿ ಟು ನಾವು ಎಕ್ಸಾಡೆಸಿಮಲ್ನ ಕನ್ವರ್ಷನ್ ಮಾಡಬೇಕು. ಓಕೆನಾ? ಈ ಥರ ಡೆಸಿಮಲ್ ಏನೂ ಇಲ್ಲ ಅಂದರೆ ಕನ್ಫ್ಯೂಷನ್ ಆಗೋದು ತುಂಬಾ ಕಮ್ಮಿ. ಏನೂ ಇಲ್ಲ ಅಂದರೆ ಅಫ್ಕೋರ್ಸ್ ಫ್ರಮ್ ರೈಟಿಂದ ನಾವು ಪೇರ್ ಮಾಡಬೇಕು 4 ನಂಬರ್ನ. ಲೈಕ್ ನೋಡಿ 4 ನಂಬರ್ ಮತ್ತು ಈ 4 ನಂಬರ್. ಓಕೆನಾ? ಬರ್ಕೊಳ್ಳಿ ಸಪ್ರೇಟಾಗಿ, ಕನ್ಫ್ಯೂಷನ್ ಆಗುತ್ತೆ ಅಂದರೆ. 1 0 0 1. ಆಮೇಲೆ ಇಲ್ಲಿ 1 ಇದೆ, ಇದು ಪ್ರೀವಿಯಸ್ 3 ನಂಬರ್ನ 0 ಮಾಡಿ, ಬಿಕಾಸ್ 4 ಕಾಂಬಿನೇಷನ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್ ನಮಗೆ ಬೇಕು ಇದಕ್ಕೆ. ಓಕೆನಾ? 0 0 0 1 ಎಲ್ಲಿದೆ ನೀವು ಸರ್ಚ್ ಮಾಡಿ. ಇದನ್ನು ಬರ್ಕೊಂಡ್ರೆ ತುಂಬಾ ಈಸಿ, ಬರೆಯೋದು ಹೇಗೆ ಅಂತ ತಿಳ್ಕೊಂಡ್ರೆ ಸಾಕು. ಇದು 1 1 0 0 1 9 1 0 1 1. ಇದು ಬಿ ಅಂತ ಬರ್ಕೋಬೇಕು ನೀವು. ಆಮೇಲೆ 11 ಅಂತ ಬರ್ಕೋಬೇಡಿ, ಬಿ ಅಂತ ಬರ್ಕೊಳ್ಳಿ. ನಾ
ಸೊ ದಿಸ್ ವಿಲ್ ಬಿ ದ ಆನ್ಸರ್ 19B18. ಪ್ರೀವಿಯಸ್ ವಿಡಿಯೋ ನೋಡಿದರೆ ನಿಮಗೆ ಡೆಸಿಮಲ್ ಅಂದರೆ ಡೆಸಿಮಲ್ ಇದ್ದರೆ ಹೇಗೆ, ಆಮೇಲೆ ಕಾಂಬಿನೇಷನ್ ಇದ್ದರೆ ಹೇಗೆ ಅಂತ ತುಂಬಾ ಸಿಂಪಲಾಗಿ ನೀವೇ ಸಾಲ್ವ್ ಮಾಡಿಬಿಡ್ತೀರಾ. ಆದರೂ ತೋರಿಸ್ಕೊಡ್ತೀನಿ. 0.111012 ಇದನ್ನು ಕೊಟ್ಬಿಟ್ಟು ಈ ಥರ ಕ್ವಶನ್ ಮಾರ್ಕ್ ಕೊಟ್ಟಿರ್ತಾರೆ. ಇದು ನಾವು ಡೆಸಿಮಲ್ ಇಲ್ಲಾಂದರೆ ರೈಟಿಂದ ನಾವು ಕಾಂಬಿನೇಷನ್ ಮಾಡ್ತೀವಿ. ಈ ಥರ ಡೆಸಿಮಲ್ ಇದ್ದರೆ ಲೆಫ್ಟಿಂದ ಕಾಂಬಿನೇಷನ್ ಮಾಡಿ 11110100. 1111 ಅಂದರೆ 50 ಅಂತ ಬರ್ಕೊಬೇಡಿ, F ಬರ್ಕೊಳ್ಳಿ. 01 ಇದು 4 ಬರುತ್ತೆ, F4 .F4 16 ಇದು ಇದಕ್ಕೆ ಆನ್ಸರ್. ಈಗ ಲಾಸ್ಟ್ ಒಂದೇ ಒಂದು ಪ್ರಾಬ್ಲಮ್ ತಗೋತೀನಿ. ಇದೇನಂದರೆ ಕಾಂಬಿನೇಷನ್, ಓಕೆನಾ? ಕಾಂಬಿನೇಷನ್ ಆಫ್ ಬೋತ್ ಡೆಸಿಮಲ್ ಆ್ಯಂಡ್ ನಾನ್ ಡೆಸಿಮಲ್ ಇದನ್ನು ಆ್ಯಡ್ ಮಾಡೋದಷ್ಟೇ. ಸಿ 111.10101 ಬೈನರಿ ಟು ಹೆಕ್ಸಾಡೆಸಿಮಲ್. ಇದು ತುಂಬಾ ಸಿಂಪಲ್. ಫಸ್ಟ್ ಇದನ್ನು ಕನ್ಸಿಡರ್ ಮಾಡಿ ಪಾಯಿಂಟ್ಗೂ ಮುಂಚೆನ. ಇದು 4 ಆಗುತ್ತೆ. 1101 1 1 2 3 ಓಕೆನಾ? 0001 ಎಲ್ಲಿದೆ ಸರ್ಚ್ ಮಾಡಿ. 1ಅಲ್ಲಿದೆ. 1101 D ಅಲ್ಲಿದೆ. ಪಾಯಿಂಟ್ ಹಂಗೆ ಇಟ್ಕೊಳ್ಳಿ. ಇದು ರೈಟಿಂದ ಈ ಕಡೆಯಿಂದನೇ ಮಾಡಿ. 1010 1 1000 1010 ಬಂದ್ಬಿಟ್ಟು A ಅಲ್ಲಿದೆ. 1000 ಎಲ್ಲಿದೆ ಅಂದರೆ 8 ಅಲ್ಲಿದೆ. ದಿಸ್ ವಿಲ್ ಬಿ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್, ಓಕೆನಾ? ಫಸ್ಟು ನೀವು ಈ ಕಾಂಬಿನೇಷನ್ಸ್ನ ಬರ್ಕೊಂಡ್ರೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ತುಂಬಾ ಸಿಂಪಲ್. ಫಸ್ಟು ಟೇಬಲ್ನ ತಪ್ಪಿಲ್ದಂಗೆ ಬರ್ಕೊಳ್ಳಿ. ನಿಮಗೇನಾದರೂ ಈ ವಿಡಿಯೋದಲ್ಲಿ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡಿ ಆನ್ಸರ್ ಕೊಡ್ತೀನಿ. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.